ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳೋ ಕತೆ ಸಿನಿಮಾ ಕತೆ ಅಲ್ಲ, ಇದು ನಿಜ ಜೀವನದಲ್ಲಿ ನಡೆದ ಸಾಹಸ. ವಿಮಾನ ಇಲ್ಲ, ಹಡಗು ಇಲ್ಲ, ಯಾವ ಟೆಕ್ನಾಲಜಿ ಹೆಲ್ಪ್ ಕೂಡ ಇಲ್ಲ. ನೇರವಾಗಿ ಸಮುದ್ರದಲ್ಲಿ ಈಜಿ ಶ್ರೀಲಂಕಾದಿಂದ ಭಾರತಕ್ಕೆ ಬಂದ ಬೆಂಗಳೂರಿನ ಜೋಡಿ ಈಗ ಇಡೀ ದೇಶದ ಅಟೆನ್ಷನ್ ಪಡೆದಿದ್ದಾರೆ. ಹೌದು ಸ್ನೇಹಿತರೆ, ಬೆಂಗಳೂರು ಮೂಲದ ಡ್ಯಾನಿಶ್ ಅಬ್ದಿ ಮತ್ತು ವೃಷಾಲಿ ಪ್ರಸಾದ್ ಎಂಬ ಜೋಡಿ ಶ್ರೀಲಂಕಾದ ತಲೈಮನ್ನಾರ್ನಿಂದ ತಮಿಳುನಾಡಿನ ಧನುಷ್ಕೋಡಿವರೆಗೆ ಸುಮಾರು 32 ಕಿಲೋಮೀಟರ್ ಸಮುದ್ರವನ್ನು ಈಜಿ ದಾಟಿದ್ದಾರೆ. ಆದರೆ ಸ್ನೇಹಿತರೆ, ಈ ಸಾಹಸದ ಹಿಂದೆ ಒಂದು ಎಮೋಷ್ನಲ್ ಸ್ಟೋರಿ ಕೂಡ ಇದೆ. ಡ್ಯಾನಿಶ್ ಮತ್ತು ವೃಷಾಲಿ ಇಬ್ಬರು ಬೆಂಗಳೂರಿನಲ್ಲಿ IT ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿದ್ರು. ಬೆಳಗ್ಗೆ ಆಫೀಸ್, ಸಂಜೆ ಟ್ರಾಫಿಕ್, ವೀಕೆಂಡ್ ಆದರೆ ರೆಸ್ಟ್ ಮಾಡೋದು. ಅವ್ರ ಜೀವನವು ತಮ್ಮಂತೆಯೇ ಸಾಮಾನ್ಯವಾಗಿತ್ತು. ಆದರೆ ಒಂದಿನ ಇವರಿಗೆ ಒಂದು ಕ್ರೇಜಿ ಐಡಿಯಾ ಬಂತು, ನಾವು ದೊಡ್ಡ ಸಾಹಸ ಮಾಡಬೇಕು ಅಂತ. ಅಲ್ಲಿಂದಲೇ ಇವರ ಲೈಫ್ ಚೇಂಜ್ ಆಯಿತು. ಸ್ವಿಮ್ಮಿಂಗ್ ಮೇಲಿನ ಆಸಕ್ತಿ ಇವರಿಗೆ ಸ್ಲೋ ಆಗಿ ಹೆಚ್ಚಾಗ್ತಾ ಹೋಯಿತು. ಮೊದಲಿಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಪ್ರಾಕ್ಟೀಸ್, ನಂತರ ಕೆರೆಗಳಲ್ಲಿ ಈಜಾಡತೊಡಗಿದ್ರು. ನಂತರ ಓಪನ್ ವಾಟರ್ ಸ್ವಿಮ್ಮಿಂಗ್ಗೆ ಬಂದರು. ಈಗ ಸ್ಟೆಪ್ ಬೈ ಸ್ಟೆಪ್ ತಮ್ಮ ಲಿಮಿಟ್ಸ್ ಕ್ರಾಸ್ ಮಾಡ್ತಾ ಬಂದರು. ಒಂದಿನ ಇವರಿಗೆ ಒಂದು ದೊಡ್ಡ ಚಾಲೆಂಜ್ ಮನಸ್ಸಿಗೆ ಬಂತು, ಶ್ರೀಲಂಕಾದಿಂದ ಭಾರತಕ್ಕೆ ಸ್ವಿಮ್ ಮಾಡೋಣ ಅಂತ. ಮೊದಲಿಗೆ ಕೇಳಿದವ್ರಿಗೆಲ್ಲ ಇದು ಜೋಕ್ ಅನಿಸಿತ್ತಂತೆ. ಯಾಕಂದರೆ ಸ್ನೇಹಿತರೆ, ಇದು ಸಾಮಾನ್ಯ ಸ್ವಿಮ್ಮಿಂಗ್ ಆಗಿರಲಿಲ್ಲ. ಇದು ಓಪನ್ ಓಷನ್ ಕ್ರಾಸಿಂಗ್. ಅಲ್ಲೇನಿರುತ್ತೆ ಗೊತ್ತಾ? ದೊಡ್ಡ ಅಲೆಗಳಿರುತ್ತೆ, ಸ್ಟ್ರಾಂಗ್ ಕರೆಂಟ್ಸ್ ಇರುತ್ತೆ, ಡೀಪ್ ಸಿ ಕ್ರಿಯೇಚರ್ಸ್ ಇರುತ್ತೆ, ಅನ್ಪ್ರೆಡಿಕ್ಟೇಬಲ್ ವೆದರ್ ಕೂಡ ಇರುತ್ತೆ. ಒಂದು ಮಿಸ್ಟೇಕ್ ಆದರೂ ಜೀವ ಹೋಗೋ ಚಾನ್ಸ್ ಕೂಡ ಇತ್ತು. ಆದರೂ ಇವರಿಬ್ಬರು ಹಿಂದೆ ಸರಿಯಲೇ ಇಲ್ಲ. ಈ ಸಾಹಸಕ್ಕಾಗಿ ಇವರ ಟ್ರೈನಿಂಗ್ ಆಲ್ಮೋಸ್ಟ್ ಹಲವಾರು ತಿಂಗಳು ನಡೆದಿತ್ತು. ಪ್ರತಿದಿನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಪ್ರಾಕ್ಟೀಸ್ ಮಾಡ್ತಿದ್ರು. ಕೋಲ್ಡ್ ವಾಟರ್ ಟ್ರೈನಿಂಗ್, ಬ್ರೀತಿಂಗ್ ಕಂಟ್ರೋಲ್, ಲಾಂಗ್ ಡಿಸ್ಟೆನ್ಸ್ ಎಂಡ್ಯೂರೆನ್ಸ್ ಇವೆಲ್ಲ ಮಾಡ್ಕೊಂಡಿದ್ರು. ಕೆಲವು ದಿನಗಳಲ್ಲಿ ಬಾಡಿ ಪೇನ್ ಇಷ್ಟು ಜಾಸ್ತಿ ಆಗಿತ್ತಂತೆ, ಕೈ ಕಾಲು ಮೂವ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಆದರೂ ಡ್ರೀಮ್ ಮಾತ್ರ ಬಿಡಲಿಲ್ಲ. ವೃಷಾಲಿ ಹೇಳಿದ್ರಂತೆ, ಭಯ ಇರೋದೇ ಸಾಮಾನ್ಯ, ಆದರೆ ಭಯದ ಕಾರಣಕ್ಕೆ ಕನಸನ್ನ ಬಿಡಬಾರ್ದು ಅಂತ. ಕೊನೆಗೆ ಆ ದಿನ ಬಂತು. ಬೆಳಗ್ಗೆ ಸುಮಾರು 4:30 ಸಮಯ ಆಗಿತ್ತು. ಸುತ್ತಲೂ ಕತ್ತಲೆ ಆವರಿಸ್ಕೊಂಡಿತ್ತು. ಮೇಲೆ ಗಾಳಿ, ಕೆಳಗೆ ಆಳವಾದ ಸಮುದ್ರ. ಅಲ್ಲೇ ತಲೈಮನ್ನಾರ್ ಬೀಚ್ ಹತ್ತಿರ ಇವರ ಜರ್ನಿ ಸ್ಟಾರ್ಟ್ ಆಯಿತು. ಸ್ನೇಹಿತರೆ, ಇಮ್ಯಾಜಿನ್ ಮಾಡಿ, ನಿಮ್ಮ ಮುಂದೆ 32 ಕಿಲೋಮೀಟರ್ಸ್ ಓಷನ್ ಮಾತ್ರ. ಆ ಸಮಯದಲ್ಲಿ ಇವರ ಹಾರ್ಟ್ ಬೀಟ್ ಎಷ್ಟಿರ್ಬೋದು ಊಹಿಸಿ. ಆದರೂ ಇಬ್ಬರು ಒಬ್ರನ್ನೊಬ್ಬರು ನೋಡಿ ನಗುತ್ತಾ ನೀರಿಗೆ ಇಳಿದ್ರು. ಮೊದಲ 1 ಗಂಟೆ ಎಲ್ಲವೂ ಸಾಮಾನ್ಯ ಆಗಿತ್ತು. ಆದರೆ ನಿಧಾನವಾಗಿ ಸಮುದ್ರದ ಕರೆಂಟ್ಸ್ ಜಾಸ್ತಿ ಆಗ್ತಾ ಹೋಯಿತು. ಒಂದು ವೇವ್ ಬಂದರೆ ಅವರನ್ನು ಆಲ್ಮೋಸ್ಟ್ ಸೈಡ್ಗೆ ತಳ್ಳುತ್ತಂತೆ. ಸಾಲ್ಟ್ ವಾಟರ್ ಕಣ್ಣಿಗೆ ಹೋಗ್ತಿತ್ತು. ಬ್ರೀತಿಂಗ್ ಕೂಡ ಡಿಫಿಕಲ್ಟ್ ಆಗ್ತಿತ್ತು. ಆದರೂ ನಿಲ್ಲಿಸಲೇ ಇಲ್ಲ. ಸೇಫ್ಟಿ ಬೋಟ್ಸ್ ಇವ್ರ ಜೊತೆ ಬರ್ತಿದ್ವು. ಅದರೊಳಗೆ ಪ್ಯಾರಾಮೆಡಿಕ್ಸ್ ಮತ್ತು ರೆಸ್ಕ್ಯೂ ಟೀಮ್ ಕೂಡ ಇದ್ದರು. ಯಾಕಂದರೆ ಯಾವುದೇ ಸಮಯದಲ್ಲಿ ಎಮರ್ಜೆನ್ಸಿ ಬರ್ಬೋದು. ಸುಮಾರು ಮಧ್ಯಭಾಗಕ್ಕೆ ಬಂದಾಗ ಸಿಚುವೇಶನ್ ಇನ್ನೂ ಡೇಂಜರಸ್ ಆಗಿತ್ತು. ಕರೆಂಟ್ಸ್ ಸಡನ್ಲಿ ಚೇಂಜ್ ಆಯಿತು. ಇವರಿಬ್ಬರು ಪ್ಲಾನ್ಡ್ ರೋಡ್ನಿಂದ ಬೇರೆ ಕಡೆ ಹೋಗ್ತಿದ್ರಂತೆ. ಆ ಸಮಯದಲ್ಲಿ ಕೆಲ ನಿಮಿಷ ಪ್ಯಾನಿಕ್ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಿತ್ತು. ಆದರೆ ಡ್ಯಾನಿಶ್ ಕಾಮಾಗಿ ವೃಷಾಲಿಗೆ ಮೋಟಿವೇಶನ್ ಕೊಟ್ಟರು.
ನಾವು ಇಲ್ಲಿ ತನಕ ಓದ್ತಿದ್ದೀವಿ, ಇನ್ನೂ ಫಿನಿಷ್ ಮಾಡ್ತೀವಿ. ಅದೇ ಮಾತು ಮತ್ತೆ ಎನರ್ಜಿ ಕೊಟ್ಟಿತ್ತಂತೆ. ಬೆಳಗ್ಗೆ ಸ್ಲೋಲಿ ಸನ್ಲೈಟ್ ಬಂತು, ಆದರೆ ಅದು ಮತ್ತೊಂದು ಚಾಲೆಂಜ್ ಆಗಿತ್ತು. ಸನ್ ಹೀಟ್ ಜಾಸ್ತಿ ಆಗ್ತಾ ಹೋಯಿತು, ಬಾಡಿ ಡಿಹೈಡ್ರೇಷನ್ ಸ್ಟಾರ್ಟ್ ಆಯಿತು, ಹ್ಯಾಂಡ್ಸ್ ನಂಬ್ ಆಗ್ತಾ ಹೋಯಿತು, ಲೆಗ್ ಕ್ರ್ಯಾಂಪ್ಸ್ ಕೂಡ ಶುರು ಆಗ್ತಿತ್ತು. ಆದರೂ ಇಬ್ಬರು ನಿಲ್ಲಿಸಲೇ ಇಲ್ಲ. ಸ್ನೇಹಿತರೆ, ಅದೇ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಪೀಪಲ್ ಆ್ಯಂಡ್ ಲೆಜೆಂಡ್ಸ್. ಇನ್ನೇನು ಇಂಡಿಯಾ ಹತ್ತಿರ ಬರುತ್ತಿದ್ದಂತೆ ಎಮೋಷ್ನಲ್ಲಿ ಇಬ್ಬರು ಆಲ್ಮೋಸ್ಟ್ ಕ್ರೈ ಮಾಡ್ತಿದ್ರಂತೆ. ಯಾಕಂದರೆ ಅವರ ಡ್ರೀಮ್ ರಿಯಾಲಿಟಿ ಆಗ್ತಿತ್ತು. ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಯಿತು, ಆದರೆ ಬಾಡಿ ಸ್ಟ್ರೆಂತ್ ಕೂಡ ಕಡಿಮೆ ಆಗ್ತಿತ್ತು. ಪ್ರತಿ ಸ್ಟ್ರೋಕ್ ಕೂಡ ಪೇನ್ಫುಲ್ ಆಗಿತ್ತು, ಆದರೂ ಮನಸ್ಸಿನ ಶಕ್ತಿ ಮಾತ್ರ ಬಲವಾಗಿತ್ತು. ಕೊನೆಗೆ ಸುಮಾರು 10 ಗಂಟೆ 45 ನಿಮಿಷಗಳ ನಂತರ ಇವರು ಧನುಷ್ಕೋಡಿ ಬೀಚ್ ತಲುಪಿದ್ರು. ಆ ಕ್ಷಣ ಇಮ್ಯಾಜಿನ್ ಮಾಡಿ ಸ್ನೇಹಿತರೆ, 32 ಕಿಲೋಮೀಟರ್ಸ್ ಓಷನ್ ಕ್ರಾಸಿಂಗ್ ಕಂಪ್ಲೀಟ್ ಆಯಿತು. ಅಲ್ಲಿದ್ದ ರೆಸ್ಕ್ಯೂ ಟೀಮ್ ಕ್ಲಾಪ್ ಮಾಡ್ತಾ ವೆಲ್ಕಮ್ ಮಾಡಿದ್ರಂತೆ. ಕೆಲವರು ಎಮೋಷ್ನಲ್ ಆಗಿ ಹಗ್ ಕೂಡ ಮಾಡಿದ್ರಂತೆ. ಆ ಮೂಮೆಂಟ್ ಈಗ ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗ್ತಾ ಇದೆ. ಈ ಸುದ್ದಿ ಹೊರಬಂದ ತಕ್ಷಣ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ಟ್ವಿಟ್ಟರ್ ಎಲ್ಲ ಕಡೆ ಇವರ ವಿಡಿಯೋ ವೈರಲ್ ಆಯಿತು. ಜನರ ಕಮೆಂಟ್ಸ್ನಲ್ಲಿ ರಿಯಲ್ ಹೀರೋಸ್, ಪವರ್ ಕಪಲ್ಸ್, ಇಂಪಾಸಿಬಲ್ ಅನ್ನು ಪಾಸಿಬಲ್ ಮಾಡಿದ್ದಾರೆ ಅಂತ ಬರೆಯತೊಡಗಿದ್ರು. ಆದರೆ ಸ್ನೇಹಿತರೆ, ಇದಲ್ಲೇ ಬಿಗ್ಗೆಸ್ಟ್ ಶಾಕಿಂಗ್ ಟ್ವಿಸ್ಟ್ ಅಂದರೆ ಇವರಿಬ್ಬರು ಪ್ರೊಫೆಷ್ನಲ್ ಸ್ವಿಮ್ಮರ್ಸ್ ಅಲ್ಲ. ಕೆಲ ವರ್ಷಗಳ ಹಿಂದೆ ಮಾತ್ರ ಸೀರಿಯಸ್ ಆಗಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ರಂತೆ. ಇಮ್ಯಾಜಿನ್ ಮಾಡಿ, ನಾರ್ಮಲ್ IT ಎಂಪ್ಲಾಯೀಸ್ ಇವತ್ತು ವರ್ಲ್ಡ್ ಲೆವೆಲ್ ಇನ್ಸ್ಪಿರೇಷನ್ ಆಗಿದ್ದಾರೆ. ಈ ಕತೆ ನಮಗೆ ಒಂದು ದೊಡ್ಡ ಲೆಸನ್ ಕೊಡುತ್ತೆ. ಲೈಫ್ನಲ್ಲಿ ಇಂಪಾಸಿಬಲ್ ಅನ್ನೋದು ತುಂಬ ಸಾರಿ ನಮ್ಮ ಮೈಂಡ್ ಕ್ರಿಯೇಟ್ ಮಾಡೋ ಫಿಯರ್ ಮಾತ್ರ. ಒಬ್ಬೆ ಕವರೇಜ್ ತಗೊಂಡು ಮುಂದೆ ಹೋದರೆ ನಾವು ಊಹಿಸದ ಲೆವೆಲ್ಗೆ ಹೋಗ್ಬೋದು. ಡ್ಯಾನಿಶ್ ಮತ್ತು ರುಶಾಲಿ ಅದನ್ನು ಪ್ರೂವ್ ಮಾಡಿದ್ದಾರೆ. ಸ್ನೇಹಿತರೆ, ಜನರು ಫ್ಲೈಟಲ್ಲಿ ಹೋಗೋ ಡಿಸ್ಟೆನ್ಸನ್ನು ಇವರು ಈಜ್ಕೊಂಡು ಕಂಪ್ಲೀಟ್ ಮಾಡಿದ್ದಾರೆ. ಅವರ ಸ್ಟೋರಿ ನೋಡಿದರೆ ಗೊತ್ತಾಗುತ್ತೆ, ಡ್ರೀಮ್ ದೊಡ್ಡದಿದ್ದರೆ ಪೇನ್ ಕೂಡ ದೊಡ್ಡದಿರುತ್ತೆ, ಆದರೆ ರಿಸಲ್ಟ್ ಹಿಸ್ಟ್ರಿ ಆಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ವೈರಲ್ ರಿಯಲ್ ಸ್ಟೋರೀಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.